ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಕ್ಕಳ ಜೀವದ ಜೊತೆ ಶಾಲಾ ಬಸ್ ಚಾಲಕರು ಚೆಲ್ಲಾಟವಾಡ್ತಾ ಇದ್ದಾರೆ. ಎಣ್ಣೆ ಹಾಕಿಯೇ ವಾಹನವನ್ನ ಚಲಾಯಿಸ್ತಾರೆ ಚಾಲಕರು. ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದವರಿಗೆ ಸದ್ಯ ಪೊಲೀಸರು ಇದೀಗ ಶಾಕ್ ಕೊಟ್ಟಿದ್ದಾರೆ. ನಗರದ 59 ಶಾಲಾ ಬಸ್ ಚಾಲಕರ ವಿರುದ್ಧ ಕೇಸ್ ದಾಖಲಾಗಿದೆ. ಡ್ರಿಂಕ್ ಅಂಡ್ ಡ್ರೈವ್ ಚಾಲನಾ ಪರವಾನಗಿ ಅಮಾನತಿಗೆ ಈಗ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಐಎಂಪಿ ಕಾಯ್ದೆ ರೀತಿಯ ಪ್ರಕರಣ ದಾಖಲಿಸಿ ಆರ್ಟಿಒ ಕಚೇರಿಗೆ ರಿಪೋರ್ಟ್ ಅನ್ನ ನೀಡಲಾಗಿದೆ. ಜೊತೆಗೆ ನೀರಿನ ಟ್ಯಾಂಕರ್ಗಳ ಚಾಲಕರ ವಿರುದ್ಧವಾಗಿಯೂ ಕೂಡ 14 ಕೇಸ್ ದಾಖಲಾಗಿದೆ. ಬೆಂಗಳೂರು ನಗರದಾದ್ಯಂತ ಶಾಲಾ ಬಸ್ ಚಾಲಕರಿಗೆ ಡಿಡಿ ಚೆಕ್ ಮಾಡಲಾಗ್ತಾ ಇದೆ. ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದವರಿಗೆ ಪೊಲೀಸರು ಇದೀಗ ಈ ರೀತಿಯಾದಂಥ ಶಾಕ್ ಕೊಟ್ಟಿದ್ದಾರೆ. ಇನ್ನು ಮನೆಯಲ್ಲಿರುವಂಥ ಪೋಷಕರು ಕೂಡ ಈ ಸ್ಕೂಲ್ ಡ್ರೈವರ್ ಅನ್ನ ನಂಬಿಕೊಂಡು ಮಕ್ಕಳನ್ನ ಶಾಲೆಗೆ ಕಳುಹಿಸ್ತಾರೆ. ಕಾರಣ ಸೇಫ್ ಆಗಿ ಶಾಲೆಗೆ ಹೋಗಿ ಮನೆಗೆ ಕರೆದುಕೊಂಡು ಬಂದು ಬಿಡ್ತಾರೆ ಮಕ್ಕಳನ್ನ ಅಂತ ಹೇಳಿ. ಆದರೆ ವಾಹನ ಸವಾರರು ಮಾಡುವಂತಹ ಎಡವಟ್ಟು ಮಕ್ಕಳ ಜೀವಕ್ಕೆ ಹಾನಿಯಾಗುತ್ತೆ. ಆದರೂ ಕೂಡ ಅದರ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡದೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡುವಂತಹ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಕಡಿವಾಣವನ್ನು ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಇದೀಗ ಚೆಕಿಂಗ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಮಕ್ಕಳ ಜೀವದ ಜೊತೆಗೆ ಶಾಲಾ ಬಸ್ ಚಾಲಕರು ಹೇಗೆಲ್ಲ ಚಲಾಟ ಆಡ್ತಾರೆ ಅಂತ ಹೇಳಿದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಕೊಂಡು ಹೋಗುವಂತಹ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಸದ್ಯ ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ? ಇನ್ಮೇಲಾದ್ರೂ ಕಡಿವಾಣ ಬೀಳ್ಬೋದಾ? ದಿವ್ಯ, ಬೆಂಗಳೂರಿನಲ್ಲಿ ಅನೇಕ ಬಾರಿ ಈ ರೀತಿಯಾದಂತಹ ಡ್ರೈವ್ಗಳನ್ನ ಸಂಚಾರಿ ಪೊಲೀಸರು ಮಾಡ್ತಾನೆ ಇರ್ತಾರೆ. ಅದು ಬೆಳಗ್ಗೆ ರಸ್ತೆಗೆ ಇಳಿಯುವಂತಹ ಸಂಚಾರಿ ಪೊಲೀಸರು ಏನಿದ್ದಾರೆ, ಈ ಬಸ್ ಚಾಲಕರಾಗಿರಬಹುದು, ಅದೇ ರೀತಿಯಾಗಿ ಈ ಶಾಲಾ ಬಸ್ ಚಾಲಕರು ಏನಿದ್ದಾರೆ ಅವರ ಒಂದು ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಡಿಡಿ ಚೆಕ್ ಅನ್ನ ಮಾಡಿರುವಂತದ್ದು. ಇನ್ನು ನೀರಿನ ಟ್ಯಾಂಕರ್ಗಳ ಚಾಲಕರ ವಿರುದ್ಧವಾಗೂ ಕೂಡ 14 ಕೇಸ್ಗಳನ್ನು ದಾಖಲು ಮಾಡಲಾಗಿದೆ ಮತ್ತು 59 ಶಾಲಾ ಬಸ್ ಚಾಲಕರ ವಿರುದ್ಧವಾಗಿ ಪ್ರಕರಣವನ್ನ ದಾಖಲು ಮಾಡಲಾಗಿರುವಂತದ್ದು. ಇನ್ನು IVM ಕಾಯ್ದೆ ರೀತಿಯ ಪ್ರಕರಣವನ್ನ ದಾಖಲಿಸಿ RTOಗೆ ವರದಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಲಾಗಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ RC ಬುಕ್ ಕ್ಯಾನ್ಸಲೇಷನ್ ಆಗಿರಬಹುದು, ಅದೇ ರೀತಿಯಾಗಿ DL ರದ್ದತಿ ಆಗಿರಬಹುದು, ಎಲ್ಲವನ್ನೂ ಕೂಡ ಮಾಡಲಾಗುತ್ತೆ. ಸದ್ಯಕ್ಕೆ ಏನು ಕಮಿಷನರ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಸಂಚಾರ ನಿಯಮಗಳನ್ನ ಉಲ್ಲಂಘನೆ ಮಾಡೋರ ವಿರುದ್ಧವಾಗಿ ನಾವು ನಿರಂತರವಾಗಿ ಡ್ರೈವ್ ಅನ್ನ ಮಾಡ್ತಾ ಇರ್ತೀವಿ. ಅದರ ಮುಂದುವರಿದ ಭಾಗವಾಗಿ ಈಗ ಹಲವರ ವಿರುದ್ಧವಾಗಿ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದೀವಿ ಅಂತ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡೋದ್ರ ಜೊತೆಗೆ ಬೇರೆಯವರ ಜೀವನದಲ್ಲೂ ಆಟ ಆಡುವಂತಹ ಕೆಲಸವನ್ನ ಈ ಬಸ್ ಚಾಲಕರಾಗಿರ್ಬಹುದು, ಈ ಟ್ಯಾಂಕರ್ ಚಾಲಕರಾಗಿರ್ಬಹುದು, ಯಾಕಂದ್ರೆ ಮಧ್ಯದಾಮಲ್ಲಿ ಎಣ್ಣೆ ಇಡಲಿದ್ದಂತಹ ಸಂದರ್ಭದಲ್ಲಿ ಬೇರೆ ವಾಹನಗಳಿಗೂ ಕೂಡ ಡಿಕ್ಕಿ ಹೊಡೆದು ಅವ್ರ ಪ್ರಾಣವನ್ನು ತೆಗೆಯುವಂತಹ ಪ್ರಕ್ರಿಯೆಯಲ್ಲಿ ತೊಡಕೊಳ್ತಾರೆ. ಹೀಗಾಗಿ ಇವರ ವಿರುದ್ಧವಾಗಿ ಕ್ರಿಮಿನಲ್ ಕೇಸ್ಗಳನ್ನು ದಾಖಲು ಮಾಡಬೇಕಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಇವರಿಗೆ ವಾಹನ ಚಾಲನೆಗೂ ಕೂಡ ಅವಕಾಶವನ್ನ ಮಾಡಿಕೊಡದ ರೀತಿಯಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ